ಸುರಕ್ಷತೆ ನಮ್ಮ ಕೈಯಲ್ಲಿ, ನಮ್ಮ ಸುರಕ್ಷತೆ ನಮ್ಮ ಕೈಯಲ್ಲಿ, ನಮ್ಮ ಭವಿಷ್ಯ ನಮ್ಮ ಹೆಜ್ಜೆಯಲ್ಲಿ. ಧೈರ್ಯದ ದೀಪ ಬೆಳಗೋಣ, ಭಯದ ನೆರಳನ್ನು ಓಡಿಸೋಣ. ಹೆಣ್ಣು ದುರ್ಬಲಳಲ್ಲ ಎಂದಿಗೂ, ಶಕ್ತಿಯ ರೂಪವಳಲ್ಲಿ ಇದೆ. ಆತ್ಮವಿಶ್ವಾಸದ ಆಯುಧ ಹಿಡಿದು ಮಿಸ್ ನಮ್ಮನ್ನ ನಾವು ಹೆಂಗ್ ರಕ್ಷಣೆ ಮಾಡ್ಕೋಬೇಕು ಅಂತ, ಮತ್ತೆ ಮಿಸ್ ಬೇರೆ ಯಾರ ನಮಗೆ ಕೆಟ್ಟು ಬಿಹೇವಿಯರ್ ಮಾಡಬೇಕು ಅಂತ ಯೋಚನೆ ಮಾಡ್ಕೊ ಬಂದಿದ್ದಕ್ಕೆ ಮಿಸ್ ನಮ್ಮ ಆಸಕ್ತಿನ ನಾವು ಕಳ್ಕೋಬಾರ್ದು ಮಿಸ್. ಇವಾಗ ಏನೇ ಬಂದರೂ ಎದುರಿಸ್ತೀವಿ ಅಂತ ನಮ್ಮ ಮೈಂಡಲ್ಲಿ ಇರಬೇಕು. ಶಕ್ತಿಯ ರೂಪವಳಲ್ಲಿ ಇದೆ, ಆತ್ಮವಿಶ್ವಾಸದ ಆಯುಧ ಹಿಡಿದು ಸಾಧನೆಯ ದಾರಿಯಲ್ಲಿ ನಡೆಯೋಣ. ಮೇಡಮ್ ಇವತ್ತು ಸೆಲ್ಫ್ ಅವೇರ್ನೆಸ್ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಹೇಳಿದರು. ತುಂಬಾ ಚೆನ್ನಾಗಿತ್ತು. ಹೆಣ್ಮಕ್ಳು ತಮ್ಮನ್ನು ತಾವು ಹೇಗೆ ರಕ್ಷಣೆ ಮಾಡ್ಕೋಬೇಕು, ಇವಾಗ ಇಂಡಿಪೆಂಡೆಂಟಾಗಿ ಜಾಸ್ತಿ ಹೆಣ್ಮಕ್ಳು ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾರೆ. ಆವಾಗ ಅವ್ರನ್ನ ಹೇಗೆ ತಾವು ರಕ್ಷಣೆ ಮಾಡ್ಕೋಬೇಕು, ಯಾವ್ಯಾವ ಒಂದು ವಿಧಾನಗಳನ್ನ ಅಳವಡಿಸ್ಕೊಳ್ಳೋ ಮೂಲಕ ಯಾವ್ಯಾವ ಒಂದು ಪ್ರೊಸೆಸ್ಸನ್ನು ಅವರು ಕೈಗೊಳ್ಳೋದ್ರ ಮೂಲಕ ಅವ್ರನ್ನ ಹೇಗೆ ರಕ್ಷಣೆ ಮಾಡ್ಕೋಬೇಕು, ಕೆಲವೊಂದಿಷ್ಟು ಟ್ರಿಕ್ಸನ್ನು ಹೇಳಿದರು. ಅದು ತುಂಬಾ ಚೆನ್ನಾಗಿತ್ತು. ಮಕ್ಕಳಿಗೆ ಈ ಥರ ಅವೇರ್ನೆಸ್ಸು ಮೇಲಿನ ಮೇಲೆ ಈ ಥರ ಕೊಡ್ತಾ ಇದ್ದರೆ ನಮ್ಮ ಮಕ್ಕಳಲ್ಲೂ ಕೂಡ ಧೈರ್ಯ ಆಮೇಲೆ ಆತ್ಮವಿಶ್ವಾಸ ಅದು ಹೆಚ್ಚಾಗುತ್ತೆ ಅಂತ ಅನ್ನೋದ್ರಲ್ಲಿ ಸಂಶಯವಿಲ್ಲ. ಸಬಲೀಕರಣದ ಸಂಕಲ್ಪವಿದು, ಮಹಿಳಾ ಶಕ್ತಿಯ ಜಯಘೋಷದಿ ಹೊಸ ಸಮಾಜವ ಕಟ್ಟೋಣ ಇಂದು. ಬಲವೇ ನಮ್ಮ ಸುರಕ್ಷತೆ ನಮ್ಮ ಕೈಯಲ್ಲಿ, ನಮ್ಮ ಶಕ್ತಿ ನಮ್ಮ ಹೃದಯದಲ್ಲಿ.